ತಂದೆ ತಾಯಿ ಏನ್ ಹೇಳಿದ್ರು ಅಂದ್ರೆ ನಾನು ಎಲ್ಲೂ ನೋಡಿಲ್ಲ ಅವ್ರು ಏನ್ ಹೇಳಿದ್ರು ಅಂತ. ಅವರು ತುಂಬಾ ಆಕ್ಚುಲಿ ಇಂಟ್ರೋವರ್ಟ್ ಟೈಪ್ ಅಪ್ಪ, ಸೊ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಮೀಡಿಯಾ ಎದುರುಗಡೆ. ಸೊ ದೇ ಆರ್ ವೆರಿ ಹ್ಯಾಪಿ ಬಿಕಾಸ್ ಹೋಗ್ಬೇಕಿದ್ರೆ ಅವ್ರಿಗೆ ಏನಿತ್ತು ಅಂದ್ರೆ ನೀನ್ ಏನು ಇಷ್ಟೋ ತನಕ ಮಾಡಿದ್ಯಾ, ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿದ್ಯಾ, ನೀನ್ ಅಲ್ಲಿಂದ ಬರಬೇಕಿದ್ರು ಅದು ಇರಬೇಕು ಅಂತ ನಂಗೆ ಹೇಳಿದ್ರು. ತುಂಬಾ ರಿಸ್ಕಿ ಇತ್ತು, ಬಟ್ ಅದನ್ನ ನಾನು ಮಾಡಿದೀನಿ. ಒಳಗೆ ಬಂದಿರ್ಬೇಕಿದ್ರು ನಂಗೆ ನಾನ್ ಡೌನ್ ಆಗಿದ್ರು ಕೂಡ ಅವ್ರು ನಂಗೆ ಸ್ಫೂರ್ತಿ ನೀಡ್ತಾ ಇದ್ರು. ಅವ್ರು ಹೇಳ್ತಾನೆ ಇದ್ರು, ನೀನ್ ಚೆನ್ನಾಗಿ ಆಡ್ತಿದ್ಯಾ, ಚೆನ್ನಾಗಿ ಆಡು, ಹೀಗೆ ಇರು, ಏನು ಚೇಂಜ್ ಮಾಡ್ಕೊಂಬೇಡ. ಅವ್ರು ನಂಗೆ ಯಾವತ್ತೂ ಒಂದ್ಸಲ ಈ ತರ ಮಾಡ್ಬೇಡ ಆ ತರ ಮಾಡ್ಬೇಡ ಅಂತ ಹೇಳಲೇ ಇಲ್ಲ. ಅಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಆಡ್ತಿದ್ಯಾ, ಇದನ್ನ ಕಂಟಿನ್ಯೂ ಮಾಡಂತಾನು ಹೇಳಿದ್ರು ಕೂಡ. ನಿನ್ನೆ ಒಂದು ವಿಡಿಯೋ ಹಾಕಿದ್ರಿ ನೀವು, ತುಂಬಾನೇ ವೈರಲ್ ಆಗಿದೆ ಅದು ಎಲ್ಲ ಕಡೆ. ನಿಮ್ಮ ಮನೇಲಿ ನಿಮ್ಮನ್ನ ಯಾವ ರೀತಿ ವೆಲ್ಕಮ್ ಮಾಡಿದ್ರು ಗ್ರ್ಯಾಂಡ್ ಆಗಿ ಅಂತ ಹೇಳ್ಬಿಟ್ಟು. ಅಲ್ಲಿ ನನ್ಗೆ ಇನ್ನೊಂದು ಇಷ್ಟ ಆಗಿದ್ದು ಅಂತಂದ್ರೆ ನೀವು ಹೇಳ್ತಾ ಇದ್ರಿ, ನಾನು ಸೋತಿದ್ದೀನಿ ಅಂತ ಯಾರು ಬೇಜಾರಾಗಬೇಡಿ, ನನ್ಗೆ ಯಾವುದೇ ರೀತಿ ಬೇಜಾರಿಲ್ಲ ಅಂತ. ಅಫ್ಕೋರ್ಸ್ ನಿಮ್ ಫ್ಯಾನ್ಸ್ ತುಂಬಾನೇ ಡಿಸಪಾಯಿಂಟ್ ಆಗಿದ್ರು, ಎಲ್ಲರೂ ಫ್ಯಾನ್ಸು ಡಿಸಪಾಯಿಂಟ್ ಆಗಿದ್ರು, ನಿಮ್ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಡಿಸಪಾಯಿಂಟ್ ಆಗಿದ್ರು. ಎಲ್ರಿಗೂ ಒಂದ್ ರೀತಿ ಅವಾಗ ರಿಲೀಫ್ ಅಂತ ಅನ್ಸಿರುತ್ತೆ ನೀವು ಹೇಳಿದ್ ನೋಡಿ. ಸೊ ಅದ್ರ ಜೊತೆಗೆ ಇನ್ನೊಂದು ನನ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಅಂದ್ರೆ ನೀವು ಮನೆಯಿಂದ ಹೊರಗಡೆ ಬಂದ್ಮೇಲೆ ಒಂದು ಪೋಸ್ಟ್ ಹಾಕಿದ್ರೆ, ಅದರಲ್ಲಿ ಅಣ್ಣವ್ರನ್ನ ನೀವು ಅಣ್ಣವ್ರ ಹೆಸರನ್ನ ಹೇಳಿದ್ರೆ, ಅಂದ್ರೆ ಅವ್ರಿಗೆ ಯಾಕೆ ಅಭಿಮಾನಿಗಳನ್ನ ದೇವರು ಅಂತ ಕರೆದ್ರು ಅಂತ ನನ್ಗೆ ಈಗ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಹೇಳಿ. ನನಗೆ ಚಿಕ್ಕ ವಯಸ್ಸಿಂದಾನು ಅಂದ್ರೆ ಕನ್ಸೇನಿತ್ತು ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಆಫೀಸರ್ ಆಗ್ಬೇಕು ಅಂತ ಇತ್ತು, ಸಮಾಜ ಸೇವೆ ಮಾಡ್ಬೇಕು ಅಂತ ಇತ್ತು. ಸೊ ಮುಂದೆ ಹೋಗ್ತಾ 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 ಗ್ಲಾಮರ್ ಫೀಲ್ಡ್ ಕಡೆ ನಾನು ಇಂಟ್ರೊಡ್ಯೂಸ್ ಆಗ್ತಾ ಬಂದೆ. ಈ ಫೀಲ್ಡ್ ಏನು ಎಂತ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಸತಿ ಮಾಡಿದೆ. ಸೊ ನಾನು 777 ಚಾರ್ಲಿ ಮೂವಿ ಮಾಡಿದೆ, ಹರರ್ ಮಹಾದೇವದಲ್ಲಿ ಸತಿ ಅಂತ ಮಾಡಿದೆ, ದೇವಿಕಾ ಅನು ಅಂತ ಲಕ್ಕಿ ಮ್ಯಾನಲ್ಲಿ ಮಾಡಿದೆ. ಇದೆಲ್ಲ ಪಾತ್ರದಲ್ಲೂ ನಂಗೆ ಪ್ರೀತಿ ಸಿಗ್ತಾ ಇತ್ತು. ಅನು ಅನ್ನೋ ಪಾತ್ರಕ್ಕೆ, ದೇವಿಕಾ ಅನ್ನೋ ಪಾತ್ರಕ್ಕೆ, ಸತಿ ಅನ್ನೋ ಪಾತ್ರಕ್ಕೆ ಸಿಗ್ತಿತ್ತು. ನಂಗೆ ತುಂಬಾ ಖುಷಿ ಇತ್ತು. ಬಟ್ ಯಾರು ಕೂಡ ಸಂಗೀತ ಶೃಂಗೇರಿ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾದ್ರೂ ಕೂಡ ಎದುರುಗಡೆ ಮೀಟ್ ಆದಾಗ ಮ್ಯಾಮ್ ನೀವು ಅಲ್ಲಿ ಕಾಣಿಸ್ಕೊಳ್ಳೋದೇ ಬೇರೆ ತರ, ಇಲ್ಲಿ ಇರೋದೇ ಬೇರೆ ತರ ಅಂತ ಹೇಳ್ತಿದ್ರು. ಸೊ ಅವ್ರ ಹತ್ರ ಏನ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಅದೇ ಪಾತ್ರ ತರ ನಾನು ಇದೀನಿ ಅಂತ. ಅದು ನಾನು ಮಾಡೋ ಪಾತ್ರ, ನನ್ನ ಅಭಿನಯ ಅದು. ಅದಕ್ಕೆ ನಂಗೆ ಖಂಡಿತವಾಗ್ಲೂ ಅವ್ರು ಕೊಡೋ ಪ್ರೀತಿ ನಂಗೆ ತುಂಬಾ ಒಪ್ಪಿಗೆ ಇದೆ. ಆದ್ರೆ ನನಗೆಲ್ಲೋ ಅನ್ಸೋದು ನನ್ನ ಪರ್ಸನಾಲಿಟಿ ಮೋಸ್ಟ್ಲಿ ಇವ್ರಿಗೆ ಇನ್ನೂ ಜಾಸ್ತಿ ಇಷ್ಟ ಆಗಬಹುದು ಅಂತ. ಸೊ ಅದನ್ನ ಇಷ್ಟ ಪಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ಒಳಗೆ ಕಾಲಿಟ್ಟಿದ್ದೆ ಕೂಡ. ಅಂಡ್ ಐ ಫೀಲ್ ಅದು ಸಕ್ಸಸ್ ಆಗಿದೆ. ಬಿಕಾಸ್ ಅವಾರ್ಡು ಗೆಲ್ಲೋದು ಬಿಡೋದು ಅದಕ್ಕೆ ಸುಮಾರಷ್ಟು ಕ್ರೈಟೀರಿಯಾಸ್ ಇರ್ತವೆ, ಯಾಕೊಬ್ರು ಗೆಲ್ತಾರೆ ಅಂತ. ಬಟ್ ನನಗೆ ಅಲ್ಲಿ ಹೋಗ್ಬೇಕಿದ್ರೆ ಒಂದೇ ಒಂದು ತಲೆಯಲ್ಲಿ ಇದ್ದಿದ್ ಗುರಿ ಅಂದ್ರೆ ನನ್ನ ಜನರ ಹೃದಯ ಗೆಲ್ಬೇಕು ಅಂತ. ಅದಕ್ಕಿಂತ ಒಂದು ದೊಡ್ಡ ಸಾಧನೆ ಇನ್ಯಾವುದೂ ಇಲ್ಲ ಯಾರಿಗೂ ಕೂಡ. ಪ್ರೀತಿ ಅನ್ನೋದು ಅದ್ ಎಷ್ಟು ದುಡ್ಡು ಕೊಟ್ಟು ನೀವು ಪಡ್ಕೊಳಕ್ ಆಗಲ್ಲ. ಅಂಡ್ ನನಗ್ ಸಿಕ್ಕಿರುವಂತದ್ದು ಏನು ಅಂದ್ರೆ, ಎಲ್ಲರಿಗೂ ಅಲ್ಲಿ ಮನೇಲಿ ಎಲ್ಲರೂ ಹೆಸರಿಡ್ತಿದ್ರು, ನಿಕ್ ನೇಮ್ ಅದು ಇದು ಇಡ್ತಿದ್ರು. ಇಲ್ಲಿ ಇಲ್ಲಾಂದ್ರೆ ಸೆಲೆಬ್ರಿಟೀಸ್ ಕೆಲವರಿಗೆ ಹೆಸರಿಡ್ತಾರೆ, ಟೈಟಲ್ಸ್ ಕೊಡ್ತಾರೆ. ಬಟ್ ನನಗೆ ಇಡೀ ಕರ್ನಾಟಕದ ಜನತೆ ನಂಗೆ ಶೇರ್ನಿ ಇಲ್ಲ ಸಿಂಹಿನಿ ಅಥವಾ ರಿಬೆಲ್, TRP ಕ್ವೀನ್ ಏನೇನೋ ಹೇಳ್ತಾ ಇದಾರೆ, ಕರ್ನಾಟಕ ಕ್ರಶ್ ಏನೇನೋ ಹೆಸರಿಡ್ತಾ ಇದಾರೆ. ಪ್ರತಿ ಸಲ ಅದ್ ಕರೆದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ನಂಗೆ ತುಂಬಾ ಖುಷಿ ಇದೆ. ಸೊ ಅಫ್ಕೋರ್ಸ್ ಅಭಿಮಾನಿಗಳೇ ದೇವ್ರೆ, ಅವ್ರಿದ್ರೇನೆ ನಾವ್ ಇರಕ್ ಸಾಧ್ಯ. ಅಂಡ್ ಈ ಒಂದ್ ಪ್ರೀತಿನ ನಾನು ಹೇಗೆ ನನ್ನ ಮೂವಿ ನನ್ನ ಮಾಡೋಂಥ ಪಾತ್ರದ ಮೂಲಕ ನಾನು ಅವರಿಗೆ ಗ್ರಾಟಿಟ್ಯೂಡ್ ನಾನು ಅವ್ರಿಗೆ ತೋರಿಸಬಲ್ಲೆ, ಅವ್ರನ್ನ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಅಂಡ್ ಎಂದೆಂದಿಗೂ ನಾನು ಅವ್ರ ಜೊತೆನೇ ಇರ್ತೀನಿ ಅಂತ ಕೇಳ್ಕೊಂತೀನಿ.